ಸಾಲ ಮಾಡದೆ ಅಲ್ಲ ನಾನು ಬರ್ತೀನಿ. ನಾನು ಅವ್ರೆಲ್ಲ ಎಲ್ಲದಕ್ಕೂ ಅಪ್ಲಿಕಬಲ್. ನಾನು ನಿಮ್ಮನ್ನ ಕೌಂಟರ್ ಮಾಡ್ತಿಲ್ಲ. ಒಂದ್ ನಿಮಿಷ ನಾನು ನಿಮ್ಮನ್ನ ಕೌಂಟರ್ ಮಾಡ್ತಿಲ್ಲ. ನನ್ನ ತಿಳುವಳಿಕೆ ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಅವರು ಊಟ ಮಾಡಕ್ ಸಾಲ ಮಾಡೋ ಪರಿಸ್ಥಿತಿ ಅಂತ ಒಂದು ಎಕ್ಸಾಂಪಲ್ ಕೊಟ್ಟು ಅದನ್ನೇ ಬರ್ತೀನಿ ಈಗ. ಅದು ಬೇರೆ ಬಿಜೆಪಿ ರಾಜ್ಯದಲ್ಲೂ ರಾಜೀವ್ ಅವ್ರ ಬಗ್ಗೆ ಖುಷಿ ಇದೆ. ಅವರು 2 ಸಲನ 3 ಸಲ ಶಾಸಕರಾದಂಥವ್ರು, ಅವ್ರಿಗೆ ಬಹಳ ನಾಲೆಡ್ಜ್ ಇದೆ. ಅದಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಮೋದಿರವರು ಅವರ ಸರ್ಕಾರದ ಒಂದು ನೋಟ್ ಇದ್ದು ಬಜೆಟ್ ಮೊನ್ನೆಯಿಂದ ಮಂಡನೆ ಮಾಡಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ. ಓದ್ಬಿಡ್ತೀನಿ ಎಷ್ಟು ಲಕ್ಷ ಕೋಟಿ ಅವರು ಸಾಲ ಮಾಡಿದ್ದಾರೆ, ಎಷ್ಟು ರೆವಿನ್ಯೂ ಡೆಫಿಸಿಟ್ ಇದೆ ಹೇಳ್ಬೇಕಲ್ಲ ಅವರು ಕೇಂದ್ರ ಸರ್ಕಾರದಲ್ಲಿ. ಅಲ್ಲಿ ಪಾಪ ಊಟಕ್ಕೆ ಸಾಲ ಮಾಡಿದಾರೆ ಇಲ್ವಂತ ಅವ್ರು ಹೇಳ್ಬಿಟ್ರೆ ನಾನೇ ಶಬಾಷ್ಗಿರಿ ಕೊಡ್ತೀನಿ ಆನ್ ಬಿಹಾಫ್ ಆಫ್ ದ ಕಾಂಗ್ರೆಸ್ ಪಾರ್ಟಿ. ನನಗೆ ಬೇಕಾದ್ರೆ ಅದು ಜನಕ್ಕೆ ಅರ್ಥ ಆಗಲಿ ಅಂತ ಕೇಳ್ತಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಅವ್ರದೇ ತಾನೇ 10 ವರ್ಷದಿಂದ ಸರ್ಕಾರ ಮಾಡ್ತಾ ಇದ್ದಾರೆ. ಮೋದಿ ಕೇಳುವವರಿಗೆ ಎಲ್ಲ ಕೊಡ್ತಾ ಇದ್ದಾರಲ್ಲ, ಇದ್ಯಾಕೆ ಮಾಡೋರು ಅಂತ ಅವರು ಹೇಳ್ಬೇಕಲ್ಲ. ಅವ್ರೇನು ಸಾಲ ಮಾಡಿ ಊಟಕ್ಕೆ ಬಡಿಸ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ಬೇಕಲ್ಲ. Debt position of the government of India. The outstanding internal and external debt and other liabilities of the government of India at the end of 2025-26 is estimated to 196.78 crore, 196 ಲಕ್ಷ ಕೋಟಿ. Okay. As against 181.74 crore ಅಟ್ ದ ಎಂಡ್ ಆಫ್ 24-25. ಅಂದ್ರೆ 191 ಲಕ್ಷ ಕೋಟಿ ಸಾಲ ಮಾಡಿದಿರಲ್ಲ ನೀವು. ನಿಮ್ದು ಬಜೆಟ್ ಕಾಪಿ ನಂದಲ್ಲ ಇದು, ಸಿದ್ದರಾಮಯ್ಯ ಬಜೆಟ್ ಕಾಪಿ ಅಲ್ಲ ಇದು. 191 ಲಕ್ಷ ಕೋಟಿ ಇದುವರೆಗಿನ ಸಾಲ. ಈಗ ಈ ಮಾರ್ಚ್ಗೆ ಆಸ್ ಅಗೇನ್ಸ್ಟ್ ಅಂತ ಒಂದು ನಂಬರ್ ಹೇಳಿದ್ರಲ್ಲ, ಅದು ಹಳೇದು ಅಲ್ಲಲ್ಲ. 191 ಕೋಟಿಯಲ್ಲಿ ಆ ನಂಬರ್ ಅನ್ನ ಕಳೆದ್ರೆ ಈ ವರ್ಷದ ಸಾಲ ಬಂತು. ಇಲ್ಲ, ಈ ವರ್ಷ ಸಾಲ ಅಲ್ಲಿ ಮುಂದೆ ಇದೆ. ಅದು 2 ಲಕ್ಷ ಕೋಟಿ 200 ಲಕ್ಷ ಕೋಟಿಗೆ ಹೋಗಿದೆ. ಅದು ಇನ್ನೊಂದು ಲೈನ್ ಅಲ್ಲಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ಫಿಗರ್ ಏನಿದೆಯಲ್ಲ, ಇದೇನಕ್ಕೆ ಸಾಲ ಮಾಡಿದ್ ನೀವು? ರೆವಿನ್ಯೂ ಡೆಫಿಸಿಟ್ ಅಲ್ವಾ ನಿಮ್ದು? ಫಿಸ್ಕಲ್ ಡೆಫಿಸಿಟ್, ಫಿಸ್ಕಲ್ ಡೆಫಿಸಿಟ್, ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಕರ್ನಾಟಕನ ಫಿಸಿಕಲ್ ಡೆಫಿಸಿಟ್ ನನಗೆ ಗೊತ್ತಿರೋದಕ್ಕೆ ಹೇಳ್ತಾ ಇರೋದು. ದಯವಿಟ್ಟು ಹೇಳಿ. ಆಮೇಲೆ ಅಲ್ಲ, ವಾಟ್ ಈಸ್ ರೆವಿನ್ಯೂ ಡೆಫಿಸಿಟ್? ಐ ಹ್ಯಾವ್ ಅಂಡರ್ಸ್ಟುಡ್. ನಾನು ಅದೇ ಕೇಂದ್ರ ಸರ್ಕಾರದಲ್ಲಿ ಆಗಿದೆ ಅಂತ ಕೇಳ್ತಾ ಇದ್ದೇನೆ ಅಷ್ಟೇ. ಖಂಡಿತ ನೋಡಿ, ಫಿಸ್ಕಲ್ ಡೆಫಿಸಿಟ್ ಹೇಳ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ದಿ ಲೋನ್ ಅಲ್ಲಿ. ಮಾಡಲೇಬೇಕಾದ ಖರ್ಚುಗಳಿದಾವಲ್ಲ, ಅದಕ್ಕಿಂತಲೂ ಕಲೆಕ್ಟ್ ಆಗುವ ಆದಾಯ ಕಡಿಮೆಯಾಗಿ ಅದಕ್ಕೋಸ್ಕರ ಸಾಲ ಮಾಡಿದ್ರೆ ದಟ್ಸ್ ಅ ರೆವಿನ್ಯೂ ಡೆಫಿಸಿಟ್. ಎಸ್ ಸರ್, ದಟ್ ಈಸ್ ವಾಟ್. ಇದೇನು 200 ಲಕ್ಷ ಕೋಟಿ ಸಾಲ ಮಾಡಿದಾರಲ್ಲ, ಇದನ್ನು ಅದೇ ಮಾಡಿರೋದು ಮೋದಿ ಸರ್ಕಾರ. ಅದು ನಾನು ಹೇಳೋದು ಕೊಟ್ಟಿದ್ದು ಫಿಸಿಕಲ್ ಡೆಫಿಸಿಟ್ ಆಕ್ಟ್. ಇವ್ರು ಹೇಳ್ತಾ ಇದಾರಲ್ಲ, ಇವತ್ತು ಸಿದ್ದರಾಮಯ್ಯನವರು ಅವರ ಬಜೆಟ್ ಅಲ್ಲಿ ವೆರಿ ಕ್ಲಿಯರ್ಲಿ ಸ್ಟೇಟೆಡ್, ನಾವು ಫಿಸಿಕಲ್ ಡೆಫಿಸಿಟ್ ಆಕ್ಟ್ ಏನಿದೆ ಅದರ 3% ಒಳಗಡೆನೆ ಸಾಲ ಮಾಡಿದ್ದೀವಿ. ಇದರಿಂದ ಬೊಮ್ಮಾಯಿಯವರು ಎಷ್ಟು ಸಾಲ ಮಾಡಿದ್ರು? ಅವತ್ತು ಹೆಂಗಿತ್ತ ಪರಿಸ್ಥಿತಿ? ಅವತ್ತು ರೆವಿನ್ಯೂ ಡೆಫಿಸಿಟ್ ಇರ್ಲಿಲ್ವಾ? ರಾಜೀವ್ ಅವರು MLA ಇದ್ರು. ಐ ಆಮ್ ಸಾರಿ. ಇಲ್ಲೊಂದು ಸಂಖ್ಯೆ ಇದೆ, ಇದನ್ನ ತಪ್ಪಿದ್ರೆ ಯಾರು ಕರೆಕ್ಟ್ ಮಾಡ್ಬೋದು. ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆದಾಗ ಮೊದಲನೇ ಬಜೆಟ್ 17,626 ಕೋಟಿ ಸಾಲ, ಆನಂತರ 25,042 ಕೋಟಿ ಸಾಲ, ಅದರ ಮುಂದಿನ ವರ್ಷ 22,949 ಕೋಟಿ ಸಾಲ, ಅದರ ಮುಂದಿನ ವರ್ಷ 31,036 ಕೋಟಿ ಸಾಲ, 37,092 ಕೋಟಿ ಆ ನಂತರದ ವರ್ಷ. ಇಲ್ಲಿಗೆ ಸಿದ್ದರಾಮಯ್ಯನವರ ಮೊದಲ ಅವಧಿ ಮುಗಿತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. 47,134 ಕೋಟಿ ಸಾಲ ಮೊದಲನೇ ಬಜೆಟ್ಗೆ, 48,601 ಕೋಟಿ ಸಾಲ ಎರಡನೇ ಬಜೆಟ್ಗೆ. ಅಲ್ಲಿಗೆ ಕುಮಾರಸ್ವಾಮಿ ಅವರ ಅವಧಿ ಮುಗಿತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. 52,918 ಕೋಟಿ ಸಾಲ ಮೊದಲನೇ ಬಜೆಟ್ಗೆ, 71,332 ಕೋಟಿ ಸಾಲ ಎರಡನೇ ಬಜೆಟ್ಗೆ. ಆನಂತರ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದರೂ 72,000 ಕೋಟಿಯ ಸಾಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮೊದಲನೇ ಬಜೆಟ್ ಮಂಡಿಸಿದಾಗ 85,818 ಕೋಟಿ ಸಾಲ. ಬಜೆಟ್ ಕೊಟ್ಟಿರೋದು ಬಸವರಾಜ ಬೊಮ್ಮಾಯಿಯವರು ಅಲ್ಲ, ಅದನ್ನ ಇಂಟ್ರಿಮ್ ಬಜೆಟ್ ಸಂಖ್ಯೆ ಹೇಳ್ತೀನಿ ಸರ್. ಸಿದ್ದರಾಮಯ್ಯನವರು ಅದನ್ನ 85ಕ್ಕೆ ಏರಿಸ್ತಾರೆ. ಆಮೇಲೆ ಸಿದ್ದರಾಮಯ್ಯನವರ ಮೊದಲನೇ ಬಜೆಟ್ ನಲ್ಲಿ 85,818 ಕೋಟಿ ಸಾಲ, ಎರಡನೇ ಬಜೆಟ್ ನಲ್ಲಿ 1,05,240 ಕೋಟಿ ಸಾಲ, ಮೂರನೇ ಬಜೆಟ್ ನಲ್ಲಿ 1,16,170 ಕೋಟಿ ಸಾಲ. ಇದುವರೆಗೂ ಕರ್ನಾಟಕದ ಒಟ್ಟು ಸಾಲ 7,64,655 ಕೋಟಿ. ಸಿದ್ದರಾಮಯ್ಯನವರ ಅವಧಿಯಲ್ಲಿ ಟೋಟಲ್ ಮೊದಲನೇ ಅವಧಿ ಈ ಅವಧಿ ಸೇರಿದ್ರೆ 4,40,979 ಕೋಟಿ ಸಾಲ. ಮೊದಲನೇ ಅವಧಿ ಈ ಅವಧಿ ಹೇಳ್ತಿದ್ದೀರಾ? ಎರಡು ಸೇರಿಸಿ ಒಂದೇ ಒಂದು ಕರೆಕ್ಷನ್. ನೀವು ಹೇಳಿದ ಅಷ್ಟು ನಾನು ಸ್ವೀಕಾರ ಮಾಡ್ಕೊಂಡು ಒಂದು ಕರೆಕ್ಷನ್ ಸರ್. ಹಿ ಇಸ್ ಇನ್ ರಿಸೀವಿಂಗ್ ಎಂಡ್ ಸರ್. ಎಷ್ಟು ಜನ ಪ್ರಶ್ನೆ ಕೇಳಿ ಮತ್ತು ಉತ್ತರ ಕೊಡೋದು? ನೀವು ಸಿದ್ದರಾಮಯ್ಯ 2013ರಿಂದ 2018ವರೆಗೂ
ಕೊಟ್ಟಂತ ಬಜೆಟ್ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ನೀವು ಸಾಲದ ಗಾತ್ರವನ್ನು ಹೇಳ್ಕೊಂಡು ಹೋಗ್ರಿ, ನಾನು ಅಡ್ಮಿಟ್ ಮಾಡ್ಕೊತೀನಿ. Okay. ಅಟ್ ದ ಸೇಮ್ ಟೈಮ್ ಆವತ್ತಿನ ಬಜೆಟ್ ಗಾತ್ರ ಎಷ್ಟಿತ್ತು, ಇವತ್ತಿನ ಬಜೆಟ್ ಗಾತ್ರ ಎಷ್ಟಿದೆ, ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಎನ್ಹಾನ್ಸ್ ಆಗಿದೆ. ಅದು ನಾನು ಡಿಸ್ಪ್ಯೂಟ್ ಮಾಡಲ್ಲ. ಅದೇ ನೀವು ಯಡಿಯೂರಪ್ಪನವರಿದ್ದಾಗ 70,000 ಕೋಟಿ ಯಾಕೆ ಆಯಿತು, ಅವತ್ತು ಗಾತ್ರ ಏನಿತ್ತು. ಈಗ ಇವ್ರು 80,000 ಕೋಟಿ ತಗೊಂಡ್ರೆ ಇವತ್ತಿನ ಬಜೆಟ್ ಗಾತ್ರ ಏನಿದೆ, ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಸಾಲುಗಳು ಮಾಡಿದರೆ ಯಾರೂ ಸಹ ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಫಿಸಿಕಲ್ ಡಿಫಿಸಿಟ್ ಆಕ್ಟ್ನ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿಲ್ಲ. ಫಿಸಿಕಲ್ 3% ಒಳಗಡೆನೇ ಇದ್ದಾರೆ. ಉಲ್ಲಂಘನೆ ಆಗಿದೆ ರೀ. ಫಿಸಿಕಲ್ ಡೆಫಿಸಿಟ್ ನ ಪ್ರಶ್ನೆ ಇರ್ತಾ ಇಲ್ಲ, Revenue ರೆವಿನ್ಯೂ deficit ಡೆಫಿಸಿಟ್ ನ ಬಗ್ಗೆ ಪ್ರಶ್ನೆ ಇರ್ತಾ ಗೊತ್ತಿದ್ರೆ, ಇದೆ. ಇಲ್ಲ ಅಂದ್ರೆ ಇದು ಒಪ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.